ಮನುಷ್ಯ ಹೆಂಗೆ ಹುಡ್ತಾ ಅಂತ ಯಾರೂ ಕೇಳಲ್ಲ, ಹೆಂಗೆ ಸತ್ತ ಅಂತ ಎಲ್ಲರೂ ಕೇಳ್ತಾರೆ. ವರ ಕೊಡೋ ದೇವ್ರ ಋಣ ಬೇಕಾದರೂ ತೀರಿಸ್ಬೋದು, ಹುಡ್ಸಿದ ತಂದೆ ತಾಯಿ ಋಣ ಯಾರೂ ತೀರ್ಸೋಕ್ಕಾಗಲ್ಲ. ಲೇ ಮರೇ, ಮನುಷ್ಯನ ಸಂಪಾದನೆ ಮಾಡಿದ್ರೆ ಸತ್ತಾಗಿಂದೆ ಬರ್ತಾನೆ, ದುಡ್ಡನ್ನು ಸಂಪಾದನೆ ಮಾಡಿದ್ರೆ ಮನುಷ್ಯ ನೀನು ಬದುಕಿದಾಗಲೇ ಹಿಂದೆ ಬರ್ತಾನೆ. ಇವೆರಡೂ ಸಂಪಾದನೆ ಮಾಡಲಿಲ್ಲ ಅನ್ಕೋ, ನೆಮ್ಮದಿನ ನೀನಿಂದ ಬರ್ತದೆ. ಹೋಗು. ನಾನು ಕೇಳ್ತಾನೆ ಇದ್ದೀನಿ, ನೀನು ಹೇಳ್ತಾನೆ ಇಲ್ಲ. ಏನಾ ಹೊಟ್ಟೆ ಹಸಿತೈತಣ್ಣ. ಹಣೆ ಬರಬಾರ್ದು ನಾನೇನಾ? ಇನ್ಯಾರಣ್ಣ? ಆ ದೇವರು. ನಾನು ನುಡ್ಸಿದ್ ನಮ್ಮಪ್ಪ, ಹಣೆ ಬರ ಬರ್ದಿದ್ದು ನೀನಂತೆ. ಹೌದಾ? ನೀನೆಲ್ಲಿ ಹೇಳ್ತೀಯ ಬಿಡು, ಎಲ್ಲ ಇಲ್ಲೇ ಹೇಳ್ತಾವ್ರೆ. ಈ ಭೂಮಿ ಮೇಲೆ ಏನೇ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ದೇವ್ರ ಥರ ಕುತ್ಕೊಂಡು ನೋಡ್ತಾರೋ ಅಂತ. ಅಪ್ಪಿ ತಪ್ಪಿ ನಿನಗೆ ಕೆಟ್ಟದಾಗಬೇಕಾದ್ರೆ ನಾನು ಕುತ್ಕೊಂಡು ನೋಡ್ತಾ ಇರ್ತೀನಿ, ಆಗ ನೀನೇ ತಲೆ ಕೆಚ್ಕೋತಿಯಲ್ಲ ನಾನು ಯಾರ ಥರ ಅಂತ. ತಂಬೆ, ಯಾವ ಪಂಟ್ರ ಹೊಡ್ಸಿದ್ದು? ಅಣ್ಣ, ಕುಂತ್ಕೊಂಡು ಒಡ್ಸೋನ್ ಪಂಟ್ರು, ನಿಂತ್ಕೊಂಡು ಹೊಡಿಯೋನು ಫೈಟ್ರು. ಇದು ಯಾರೋ ಪಂಟ್ರಲ್ಲ ಅಣ್ಣ ಹೊಡ್ಸಿರೋದು, ಪಕ್ಕಾ ಫೈಟ್ರೆ. ದೇವ್ರಿರೋದು 3 ಅಡಿ 6 ಅಡಿ ಗರ್ಭಗುಡಿಲೇ, ಮನ್ಸ ಸತ್ತಾಗ ಹೋಗೋದು 3 ಅಡಿ 6 ಅಡಿ ಮಣ್ಣಿಗೆ. ಅಣ್ಣ, ಮನ್ಸ ಮಾತಕ್ಕೆ ತಪ್ಪಿದ್ರೆ ಮಸಾಣಕ್ಕೆ ಹೋಗ್ಬೇಕಾದ್ರೆ ಯಾರು ಮರ್ಯಾದೆ ಕೊಡಲ್ಲ. ಲೇ ಲೋಪರ್, ಕಣ್ ಕಾಣಿಸಲ್ವಾ? ನಗು ಮುಕ್ತಲ್ಲಿರಬೇಕು, ನೋವು ಮನಸ್ಸಲ್ಲಿರಬೇಕು. ಆಗಲೇ ಕಣೆ ಅವನ ಮನ್ಸ ಅನ್ನೋದು. ಸಿಗರೇಟ್ನ ನಿಂತ್ಕೊಂಡು ಹೊಡಿಬೇಕು, ಎಣ್ಣೆನ ಕೂತ್ಕೊಂಡು ಹೊಡಿಬೇಕು, ದುಶ್ಮನ್ಗಳನ್ನ ಅಟ್ಟಾಡ್ಸ್ಕೊಂಡು ಹೊಡಿಬೇಕು, ಅವಾಗಲೇ ಮನೆ ಮಜಾ. ಏನಣ್ಣ ಹಂಗ್ ಹೊಡೆದ್ರು? ಒಬ್ನಿಗೆ ಅಷ್ಟು ಜನನಾ? ನಮ್ಮ ಕಾಲದಲ್ಲಿ ಒಬ್ಬ 4 ಜನಕ್ಕೆ ಹೊಡಿತಿದ್ದು ವಿತೌಟ್ ಟೂಲ್ಸು. ಹಾಂ, ಆದರೆ ಈಗ 4 ಜನ ಒಬ್ಬನೇ ಹೊಡಿತಾರೆ ವಿತ್ ಟೂಲ್ಸು. ಅವನ ಅಕ್ಕನ ಈಗಿನ ಕಾಲೇಜ್ ರೌಡಿಸಮ್ ಕಾಂಡು ಶಕ್ಯ, ಅವನ ಅಕ್ಕನ ಕಾಂಡು ಶಕ್ಯ, ಕಾಂಡು ಶಕ್ಕಿ, ಅವನ ಅಕ್ಕನ ಕಾಂಡು ಶಕ್ಯ.
ದಡ್ಡ ಕಣೋ ನೀನು, ದಡ್ಡ ದಡ್ಡ. ಮನೆ ಬಿಟ್ಟು ಬೀದಿಗೆ ಬಿದ್ದವನು ಯಾರೇ ಆಗಿರಲಿ, ಖ್ಯಾತಿನೋ ಕುಖ್ಯಾತಿನೋ ಹೆಸರು ಮಾಡೇ ಮಾಡ್ತಾನೆ. ಇಲ್ಲಿ ಎಷ್ಟೋ ಜನ ಬದುಕ್ತವ್ರೆ, ಬದುಕೋಕ್ಕೂ ಬತ್ತವ್ರೆ, ಇನ್ನು ಬದುಕೋದನ್ನ ಕಲಿತಾನೆ ಅವ್ರೆ. ನೀವು ಅಷ್ಟೇ ಕಣ್ರೋ, ಬದುಕೋದನ್ನ ಕಲೀರೋ ಲೇ, ಬದುಕೋದನ್ನ ಕಲೀರೋ.